ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಗರ್ ಗೌಡ ಹಾಸನ್ ಅಂತ ಹೇಳಿ. ಇಲ್ಲಿ ಬಂದಿರತಕ್ಕಂತ ಎಲ್ರಿಗೂ ನನ್ನ ನಮಸ್ಕಾರ. ಹಾಗೆ ನನ್ನ ಮಾಧ್ಯಮ ಮಿತ್ರರಿಗೂ ಕೂಡ ನಮಸ್ಕಾರ. ಹಾಗೆ ವೇದಿಕೆ ಮೇಲಿರೋ ನನ್ನ ಎಲ್ಲಾ ದೊಡ್ಡವರಿಗೂ ಕೂಡ ನನ್ನ ನಮಸ್ಕಾರ ತಿಳಿಸ್ತಾ, ಮೊದಲನೇದಾಗಿ ನನ್ನ ಪರಿಚಯ ಸಾಗರ್ ಗೌಡ ಹಾಸನ್ ಅಂತ ಹೇಳಿ. ಇತ್ತೀಚೆಗೆ ಸಿಂಹರೂಪಿಣಿನ ಒಂದು ಸಿನಿಮಾ ರಿಲೀಸ್ ಆಯ್ತು. ಅದರಲ್ಲಿ ಬಂಗಾರದ ಗೊಂಬೆ ಬಂದು ಎದುರು ನಿಂತರೆ ಆ ಸಾಂಗ್ ಕೇಳಿರ್ತೀರಾ ಅಂತ ಅನ್ಕೋತೀನಿ ಮೋಸ್ಟ್ಲಿ. ಆ ಸಾಂಗ್ ಇವತ್ತಿನ ತನಕ 11 ಮಿಲಿಯನ್ ರೀಚ್ ಆಗಿದೆ. ಸೊ ತುಂಬಾ ಖುಷಿ ಆಗುತ್ತೆ. ಅದೇ ರೀತಿನಲ್ಲಿ ಬೇರೆ ಇನ್ನೊಂದು ಸಿನಿಮಾ ರೆಡಿ ಆಗ್ತಾ ಇದೆ. ಆದಷ್ಟು ಬೇಗ ನಿಮ್ನೆಲ್ಲ ಮೀಟ್ ಮಾಡಿ ಒಂದೊಳ್ಳೆ ಸುದ್ದಿನ ಕೊಡೋಣ ಅಂತ ಕಾಯ್ತಾ ಇದೀವಿ. ಅದ್ರ ಮಧ್ಯದಲ್ಲಿ ನನಗೆ ಒಂದೊಳ್ಳೆ ವ್ಯಕ್ತಿತ್ವ, ಒಂದೊಳ್ಳೆ ವ್ಯಕ್ತಿ ಸಿಕ್ಕಿದ್ರು ಅಂದ್ರೆ ಅದು ವಿಜಯ್ ಕುಮಾರ್ ಅವರು. ಯಾವುದೇ ಒಂದು ಕೆಲಸ ಆಗ್ಲಿ ಅಥವಾ ಯಾವುದೇ ಒಂದು ನಾವು ಏನೇ ಒಂದು ಮಾಡ್ತೀವಿ ಅಂತ ಹೊರಟಾಗ ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಆ ಕೆಲ್ಸದ ಮೇಲ್ಗಡೆ ಒಂದು ಪ್ರೀತಿ, ಗೌರವ ಅಥವಾ ಅದೊಂದು ಕಾಳಜಿ ಇತ್ತು ಅಂದ್ರೆ ಈ ಸ್ಟೇಜ್ ಸೃಷ್ಟಿ ಆಗುತ್ತೆ. ಅಂದ್ರೆ 100ನೇ ದಿನಕ್ಕೆ ಬಂದು ನಿಲ್ಲುತ್ತೆ. ಆ ವ್ಯಕ್ತಿನಲ್ಲಿ ಅದು ಕಾಣಿಸ್ತಾ ಇದೆ. ಈಗ 5ನೇ ಸಿನಿಮಾ ಇದಕ್ಕೆ. ಸರ್ ಮೊದಲನೇ ಸಿನಿಮಾ ಬಂದು ರಕ್ಷಕ ಆದ್ಮೇಲೆ ರಕ್ಷಕ 2 ಬಂತು. ಅದಾದ್ಮೇಲೆ ದೊಡ್ಡಣ ಪುಟ್ಟಣ ಬಂತು. ಅದಾದ್ಮೇಲೆ ಗುಲಾಬಿ ಅಂತ ಬರ್ತಾ ಇದೆ. ಸೊ ಇದನ್ನ ಮೀರಿ ಇನ್ನೊಂದು ಸಿನಿಮಾ ಬರ್ತಾ ಇದೆ, ಬುಲೆಟ್ ಕಾಳಿ ಅಂತ ಹೇಳಿ. ನೋಡಿ, ಒಂದು ಸಿನಿಮಾ ಆದ್ರೆ ಎಲ್ಲ ಬಾಕಿ ರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಇವರು ಯಾವುದೇ ರೆಸ್ಟ್ ಇಲ್ದೆ ಎಲ್ಲೂ ಸುಧಾರಿಸ್ಕೊಳ್ದೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡ್ತಾ ಇದಾರೆ. ಆ ಹಾರ್ಡ್ ವರ್ಕ್ ಈ ಮನುಷ್ಯರ ಇಲ್ಲಿ ತನಕ ತಂದು ನಿಲ್ಸಿದೆ. ಇನ್ನ ಸರ್ ನಿಮ್ಗೋಸ್ಕರ ದೊಡ್ಡ ಸ್ಥಾನ ಕಾಯ್ತಾ ಇದೀವಿ ಅಂತ ಕೇಳ್ತಾ ಇದೀವಿ. ಸರ್ ನಿಮ್ ಲಿಸ್ಟ್ ಅಲ್ಲಿ ನಮ್ಮನ್ನು ಕೂಡ ಇಟ್ಕೊಳ್ಳಿ, ನಮ್ಮನ್ನ ನೆನ್ಸ್ಕೊಳ್ಳಿ ಅಂತ ಹೇಳ್ತಾ ಈ ಚಿತ್ರಕ್ಕೆ ಶುಭ ಕೋರ್ತಾ ಇದೀವಿ ಸರ್. ಇನ್ ಮುಂದೆ ಬರೋ ಎಲ್ಲಾ ಸಿನಿಮಾಗಳು ಕೂಡ ನಿಮ್ದು 100 ಡೇಸ್ ಹೋಗ್ಲಿ. 100 ಡೇಸ್ಗೆ ನಾವುಗಳೆಲ್ಲ ಬರೋ ತರ ಆಗ್ಲಿ. ಪ್ರತಿಯೊಬ್ಬರು ಆಶೀರ್ವಾದ, ಇಡೀ ನಮ್ಮ ಕರ್ನಾಟಕದ ಆಶೀರ್ವಾದ ನಿಮ್ಮಲ್ಲಿರ್ಲಿ ಅಂತ ಬೇಡ್ಕೋತೀವಿ ಸರ್. ಜೈ ಶ್ರೀ ಮಹಾಕಾಲ್. ಬಾಯ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.